ಹಾಯ್ ಗೆಳೆಯರೇ, ದ.ರಾ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ. ಇತಿಹಾಸ ಬೋಧನಾಶಾಸ್ತ್ರ ವಿಷಯದಲ್ಲಿ ಕೇಳಲಾದಂತಹ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಇತಿಹಾಸದ ಮಹತ್ವಗಳಲ್ಲಿ ಯಾವುದು ಅಲ್ಲ? ಇತಿಹಾಸದ ಮಹತ್ವಗಳಲ್ಲಿ ಮಾನವನ ಸಾಮಾಜಿಕ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುವುದು ಕಂಡುಬರುವುದಿಲ್ಲ. ಇತಿಹಾಸದಲ್ಲಿ ನಾವು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುತ್ತೇವೆ, ರಾಷ್ಟ್ರೀಯ ಭಕ್ತಿಯನ್ನು ಬೆಳೆಸಿ ಪೋಷಿಸುತ್ತದೆ, ಐತಿಹಾಸಿಕ ಮನೋಭಾವನೆ ಮೂಡಿಸುತ್ತದೆ. ಇವು ಇತಿಹಾಸದ ಮಹತ್ವ ಆಗಿದೆ. ಆದರೆ ಮಾನವನ ಸಾಮಾಜಿಕ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಇದು ವಿರೋಧವಾಗಿದೆ. ಇದು ಮಾನವನ ಒಂದು ಸಾಮಾಜಿಕ ಸಂಬಂಧಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ ಅಂತಿದ್ದಾಗ ಅದು ಇತಿಹಾಸದ ಮಹತ್ವವಾಗುತ್ತದೆ. ನೆಕ್ಸ್ಟ್, ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚಲು ಕೈಗೊಳ್ಳುವ ಪರೀಕ್ಷೆ ಯಾವುದು? ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಕಲಿಕಾ ದೌರ್ಬಲ್ಯಗಳು ಅಂದ ತಕ್ಷಣ ಇದಕ್ಕೆ ಸರಿಯಾದಂಥ ಉತ್ತರ ನೈದಾನಿಕ ಪರೀಕ್ಷೆ. ಅಂದರೆ ನೈದಾನಿಕ ಪರೀಕ್ಷೆಯಲ್ಲಿ ನಾವು ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯಗಳು ಏನು ಅಂತಂದು ತಿಳಿದುಕೊಳ್ಳಲಿಕ್ಕೆ ನಾವು ನೈದಾನಿಕ ಪರೀಕ್ಷೆಯನ್ನು ನಡೆಸುತ್ತೇವೆ. ನೆಕ್ಸ್ಟ್, ಬೋಧನೆಯಲ್ಲಿನ ಕ್ಲಿಷ್ಟತೆಯನ್ನು ಹೋಗಲಾಡಿಸಲು ಕೈಗೊಳ್ಳುವ ಬೋಧನೆ ಯಾವುದು ಅಂತಂದರೆ, ಈ ಬೋಧನೆಯಲ್ಲಿ ಕ್ಲಿಷ್ಟತೆಯನ್ನು ಇದು ಮಾಡಲಿಕ್ಕೆ ಕೈಗೊಳ್ಳುವಂತಹ ಬೋಧನೆ ಅಣುಬೋಧನೆ. ನೆಕ್ಸ್ಟ್, ಸತ್ತವರ ಮೇಲೆ ಹೆಣೆಯಲ್ಪಟ್ಟ ಸುಳ್ಳಿನ ಕಂತೆಯೇ ಇತಿಹಾಸ. ಈ ಹೇಳಿಕೆಯನ್ನು ಕೊಟ್ಟವರು ಯಾರು ಅಂದಾಗ ನೆಪೋಲಿಯನ್. ಅಂದರೆ 1789ರಲ್ಲಿ ಫ್ರಾನ್ಸ್ ಕ್ರಾಂತಿಗೆ ಕಾರಣವಾದಂಥ ವ್ಯಕ್ತಿ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಕಾಲರೇಖೆ ಬಲಬದಿಗೆ ಇಸ್ವಿಯನ್ನು, ಎಡಬದಿಗೆ ಘಟನೆ, ಆ ಘಟನೆಗೆ ಪೂರಕವಾಗಿ ಚಿತ್ರಗಳನ್ನು ಚಿತ್ರಿಸಿ ತೋರಿಸುವುದು ಯಾವುದು ಅಂತಂದಾಗ ಇದಕ್ಕೆ ಆಪ್ಷನ್ ಪ್ರತಿಗ್ರಾಮಿ ಕಾಲರೇಖೆ, ಪ್ರಗತಿಗಾಮಿ ಕಾಲರೇಖೆ, ಹೋಲಿಕಾ ಕಾಲರೇಖೆ, ಚಿತ್ರಾತ್ಮಕ ಕಾಲರೇಖೆ. ಇದಕ್ಕೆ ಒಂದು ಸರಿಯಾದಂತಹ ಉತ್ತರ ಚಿತ್ರಾತ್ಮಕ ಕಾಲರೇಖೆ. ನೋಡಿ, ಈ ಕಡೆ 2 ಕಾಲಮ್ ಕೊಟ್ಟಿರ್ತಾರೆ, ಈ ಕಡೆ ಇಸ್ವಿಗಳನ್ನು ಕೊಟ್ಟಿರ್ತಾರೆ, ಈ ಕಡೆ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಹೀಗೆ ನಾವು ಇದನ್ನು ಚಿತ್ರಾತ್ಮಕ ಒಂದು ಕಾಲರೇಖೆ ಅಂತಂದು ಹೇಳ್ತಾ ಇರ್ತೀವಿ. ನೆಕ್ಸ್ಟ್, ಸಮಾಜ ವಿಜ್ಞಾನ ಬೋಧಿಸುವ ಶಿಕ್ಷಕರ ಸಾಮರ್ಥ್ಯಗಳಿಗೆ ವ್ಯತಿರಿಕ್ತವಾದದ್ದು ಯಾವುದು ಅಂತ ಹೇಳಿಬಿಟ್ಟು ಇದಕ್ಕೆ ಒಂದು ಸರಿಯಾದಂತಹ ಉತ್ತರ ಹಾಸ್ಯ ಪ್ರಜ್ಞೆ ಹೊಂದಿರಬಾರದು ಅಂತೇಳಿ. ಅಂದರೆ ವಿರುದ್ಧವಾದದ್ದು ಇದು ಹಾಸ್ಯ. ಅಂದರೆ ಯಾಕಂದರೆ ಇತಿಹಾಸ ಶಿಕ್ಷಕನಾದವನು ವಿಷಯದ ಬಗ್ಗೆ ಆಳಜ್ಞಾನವನ್ನು ಹೊಂದಿರಬೇಕು, ಸದಾ ಅಧ್ಯಯನಶೀಲನಾಗಿರಬೇಕು, ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸದಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು. ಇವೆಲ್ಲ ಅದಕ್ಕೆ ಸಾಮರ್ಥ್ಯಗಳು ಈ ಸಮಾಜ ವಿಜ್ಞಾನ ಶಿಕ್ಷಕರಲ್ಲಿ ಇರಬೇಕು ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಇತಿಹಾಸ ಶಿಕ್ಷಕನಿಗೆ ಹಾಸ್ಯ ಪ್ರಜ್ಞೆನೂ ಕೂಡ ಹೊಂದಿರಬೇಕು ಅವನು. ಆದರೆ ಅದಕ್ಕೆ ವಿರುದ್ಧವಾಗಿದ್ದು ಯಾವುದು ಅಂದಾಗ ಹಾಸ್ಯ ಪ್ರಜ್ಞೆ ಹೊಂದಿರಬಾರದು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್, ವಿದ್ಯಾರ್ಥಿಯು ಗೋಲ್ ಗುಂಬಜ ಮಾದರಿಯನ್ನು ತಯಾರಿಸುವನು. ಇದು ಈ ಬೋಧನಾ ಉದ್ದೇಶಕ್ಕೆ ಸಂಬಂಧಪಟ್ಟಿದೆ. ಗೋಲ್ ಗುಂಬಜದ ಮಾದರಿಯನ್ನು ತಯಾರಿಸಿದರೆ ಅದು ಅವನ ಕೌಶಲ್ಯಕ್ಕೆ ಸಂಬಂಧಪಟ್ಟ ಒಂದು ಬೋಧನಾ ಉದ್ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಒಂದು ನಿರ್ದಿಷ್ಟ ಘಟಕದ ಯಶಸ್ವಿ ಬೋಧನೆಗೆ ರೂಪಿಸಿಕೊಳ್ಳುವ ಯೋಜನೆ ಯಾವುದು? ಒಂದು ಘಟಕವನ್ನು ಬೋಧನೆ ಮಾಡ್ತಾ ಇದ್ದೀವಿ ಅಂದರೆ ಆ ಘಟಕದ ಒಂದು ಯಶಸ್ವಿಯನ್ನು ಮಾಡಬೇಕಾದ್ರೆ ನಾವು ಯಾವ ಯೋಜನೆ ಹಾಕೋಬೇಕು ಅಂತಂದು ಇಲ್ಲಿದೆ, ಘಟಕ ಅಂತಲೇ ಇದೆ. ಅದಕ್ಕಾಗಿ ಘಟಕ ಯೋಜನೆ ನಾವು ರೂಪಿಸಿಕೊಳ್ಳುವಂಥದ್ದು. ನೆಕ್ಸ್ಟ್, ಪಾಠ ಯೋಜನೆ ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ. ಈ ಹೇಳಿಕೆ ಯಾರು ಕೊಟ್ಟವರು ಅಂತಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಲೆಸ್ಟರ್ ಬಿ ಸ್ಟ್ಯಾಂಡರ್ಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು
ಮಕ್ಕಳಿಗೆ ಪ್ರತ್ಯಕ್ಷ ಅನುಭವ ಉಂಟಾಗಿ ಕಲಿಕೆ ದೃಢಗೊಳ್ಳುವುದು ಈ ಬೋಧನಾ ವಿಧಾನದಿಂದ. ಯಾವ ಬೋಧನಾ ವಿಧಾನದಿಂದಾಗ ಅಂದರೆ ಯೋಜನಾ ಪದ್ಧತಿಯಿಂದ ಮಕ್ಕಳಿಗೆ ಪ್ರತ್ಯಕ್ಷ ಅನುಭವ ಉಂಟಾಗಿ ಅಲ್ಲಿ ಕಲಿಕೆ ದೃಢಗೊಳ್ಳುತ್ತದೆ ಅಂತ ಹೇಳ್ಬೋದು. ಆಯ್ಕೆ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್, ಈ ಬೋಧನಾ ವಿಧಾನದಿಂದ ಮಕ್ಕಳಲ್ಲಿ ಸ್ವತಂತ್ರ ಚಿಂತನೆಯನ್ನು ಬೆಳೆಸಿಕೊಳ್ಳುವ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶ ಕಲ್ಪಿಸುತ್ತದೆ. ಅಂದಾಗ ಸ್ವತಂತ್ರವಾಗಿ ಮಕ್ಕಳು ತಮ್ಮ ಚಿಂತನೆಯನ್ನು ಅಥವಾ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಾಗಲಿ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಕಾಶವನ್ನು ಕಲ್ಪಿಸುವಂತಹ ವಿಧಾನ ಅಂದರೆ ಚರ್ಚಾ ವಿಧಾನ. ನೆಕ್ಸ್ಟ್, ಸನ್ನಿವೇಶ ಒದಗಿಸುವುದು ಯಾವ ಬೋಧನಾ ವಿಧಾನದ ಹಂತವಾಗಿದೆ? ಇಲ್ಲಿ ಸನ್ನಿವೇಶವನ್ನು ಒದಗಿಸುವಂತಹ ಬೋಧನಾ ವಿಧಾನದ ಹಂತ ಯೋಜನಾ ವಿಧಾನ. ಆಯ್ಕೆ 2 ಸರಿಯಾದಂಥ ಉತ್ತರ. ನೆಕ್ಸ್ಟ್ 13ನೇ ಪ್ರಶ್ನೆ, ವಿಷಯ ನಿರೂಪಣೆಯಲ್ಲಿ ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ಉದಾಹರಣೆಗಳ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಯಾವುದು ಅಂತ ಹೇಳಿಬಿಟ್ಟು, ಸಾಮಾನ್ಯ ತತ್ವದಿಂದ ನಿರ್ದಿಷ್ಟ ಉದಾಹರಣೆಗಳಿಗೆ ಸಾಗುವಂತಹ ಬೋಧನಾ ವಿಧಾನ ನಿಗಮನ ಪದ್ಧತಿ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಡ್ಯಾಸ್ ಮಾದರಿಯ ಪ್ರಶ್ನೆಗಳಲ್ಲಿ ಕಲ್ಪನೆ, ಊಹೆ ಮತ್ತು ಕಂಠಪಾಠಕ್ಕೆ ಅವಕಾಶವಿರುವುದಿಲ್ಲ. ಯಾವ ಒಂದು ಮಾದರಿಯಲ್ಲಿ ಕಂಠಪಾಠಕ್ಕೆ ಅವಕಾಶವಿರುವುದಿಲ್ಲ? ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳಲ್ಲಿ ಇಲ್ಲಿ ಕಂಠಪಾಠಕ್ಕೆ ಮತ್ತು ಕಲ್ಪನೆಗೆ, ಊಹೆಗೆ ಅವಕಾಶವನ್ನು ಇರೋದಿಲ್ಲ. ಯಾಕಂದರೆ ಇಲ್ಲಿ ಯಾರೇ ಇದು ಮಾಡಿದರೂ ಒಂದೇ ಉತ್ತರವನ್ನು ನಮಗೆ ದೊರಕುತ್ತದೆ. ಆದರೆ ಪ್ರಬಂಧ ಮಾದರಿಯಲ್ಲಿ ಊಹೆಗೆ, ಕಲ್ಪನೆಗೆ ಅವಕಾಶವಿದೆ. ಹೌದಾ? ಆದರೆ ವಸ್ತುನಿಷ್ಠ ಮಾದರಿಯಲ್ಲಿ ಯಾವುದಕ್ಕೂ ಕೂಡ ಅವಕಾಶವಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್, ಡ್ಯಾಸ್ ಮಾದರಿಯ ಪರಿಕಲ್ಪನೆಯು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸೂಕ್ತ ವಿಧಾನವಾಗಿದೆ. ಯಾವ ಮಾದರಿಯ ಒಂದು ಪರೀಕ್ಷೆ ಅಂಗವಿಕಲರಿಗೆ ಒಂದು ಸರಿಯಾದಂಥ ವಿಧಾನ ಅಂತಂದಾಗ ಮೌಖಿಕ ಮಾದರಿ ಪರೀಕ್ಷೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ ರಚಿಸುವುದು ಇದಕ್ಕೆ ಉದಾಹರಣೆಯಾಗಿದೆ. ವಿದ್ಯಾರ್ಥಿ ಸಂಸತ್ ರಚಿಸುವುದು ಯೋಜನಾ ಪದ್ಧತಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆಯು ಈ ಅಂಶ ಒಳಗೊಂಡಿರಬೇಕು. ಸಮಾಜ ವಿಜ್ಞಾನದ ಒಂದು ಉತ್ತಮವಾದಂಥ ಪ್ರಶ್ನೆ ಪತ್ರಿಕೆ ಯಾವ ಅಂಶ ಒಳಗೊಂಡಿರಬೇಕು ಅಂದ್ರೆ ವಿಷಯದ ಉದ್ದೇಶಗಳು ಮತ್ತು ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು. ಆಯ್ಕೆ ಸಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ 18ನೇ ಪ್ರಶ್ನೆ, ಭೂಮಿಯು ಸೂರ್ಯನ ಸುತ್ತ ತಿರುಗುತ್ತದೆ ಎಂಬುದನ್ನು ಶಿಕ್ಷಕರು ಬೋಧಿಸುವಾಗ ಬಳಸಬಹುದಾದ ಸೂಕ್ತವಾದ ಬೋಧನಾ ಸಲಕರಣೆ ಯಾವುದು ಅಂದ್ರೆ ಗ್ಲೋಬ್. ಯಾಕಂದರೆ ಇಲ್ಲಿ ಭೂಪಟ ಬಳಸೋಕ್ಕಾಗಲ್ಲ, ಚಾರ್ಟು ಬಳಸೋಕ್ಕಾಗಲ್ಲ, ಕಪ್ಪು ಹೊಲಿಗೆ ನೂಲು. ಅದಕ್ಕಾಗಿ ಗ್ಲೋಬ್ಗಳನ್ನು ಬಳಸಿಕೊಂಡು ನಾವು ಭೂಮಿಯು ಸೂರ್ಯನ ಸುತ್ತ ತಿರುಗುತ್ತದೆ ಅಂತಂದು ಶಿಕ್ಷಕರಾದವರು ಬೋಧಿಸುವಂತಹ ಸಂದರ್ಭದಲ್ಲಿ ಗ್ಲೋಬನ್ನು ಬಳಸಿಕೊಂಡು ಈ ಒಂದು ಪರಿಕಲ್ಪನೆಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸಬಹುದಾಗಿದೆ. ನೆಕ್ಸ್ಟ್, ಬ್ರಿಟಿಷ್ ಶಿಕ್ಷಣ ಭಾರತೀಯರ ಮೇಲೆ ಬೀರಿದ ಪರಿಣಾಮಗಳು ಈ ವಿಷಯ ಬೋಧಿಸುವಾಗ ಕೈಗೊಳ್ಳುವ ಬೋಧನಾ ವಿಧಾನ ಯಾವುದು ಅಂತ ಹೇಳಿಬಿಟ್ಟು ಇದಕ್ಕೆ ಸರಿಯಾದಂಥ ಉತ್ತರ ಚರ್ಚಾ ಪದ್ಧತಿ. ಆಯ್ಕೆ 4 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್, 5E ಮಾದರಿ ಯೋಜನೆ ರೂಪಿಸಿದವರು ಯಾರು ಅಂತ ಹೇಳಿಬಿಟ್ಟು 5E ಮಾದರಿಯನ್ನು ರೂಪಿಸಿದವರು ನೋಡಿ, ಇಲ್ಲಿ ಆಪ್ಷನ್ಸ್ ಇದೆ. ಕರ್ಟ್ ಲೆನಿನ್ ಅವರು ಒಂದು ಮನೋವಿಜ್ಞಾನಿ ಆಗಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಇವರು ಕೊಹಲರ್ ಒಳನೋಟ ಕಲಿಕೆಯ ಒಂದು ಸಿದ್ಧಾಂತದ ಪ್ರತಿಪಾದಕರು ಅಂತ ಕೂಡ ಹೇಳ್ತೀವಿ. ಚಿಂಪಾಂಜಿ ಮೇಲೆ ನಡೆಸಿದಂಥದ್ದು. ಕರ್ಟ್ ಲೆನಿನು, ಕೊಹಲರು, ವುಡ್ವರ್ತು, ಇವರೆಲ್ಲ ಒಂದು ಗುಂಪನ್ನು ಇದೆ ಅಂತ ಹೇಳ್ತೀವಿ. ಇನ್ನು ಕಿಲ್ಫ್ಯಾಡ್ರಿಕ್ ಅವರು
ಯೋಜನಾ ಪದ್ಧತಿಯನ್ನು ರೂಪಿಸಿಕೊಟ್ಟವರು ಅಂತ ಹೇಳಿ. ಇಲ್ಲಿ ಬೆಂಜಮಿನ್ ಬ್ಲೂಮ್ ಅವರು ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣವನ್ನು ಮಾಡಿದಂಥವ್ರು. ಅದಕ್ಕೆ ಈ 5E ಮಾದರಿ ಯೋಜನೆಯನ್ನು ರೂಪಿಸಿದವರು ಯಾರು ಅಂದರೆ ರೋಜರ್ ಬೈಬಿಯವರು. ಆತ್ಮೀಯ ಒಂದು ಗೆಳೆಯರೇ, ಈ ಒಂದು ವಿಡಿಯೋ ನೀವು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಅಥವಾ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್.